ಕನ್ನಡ ಶಾಲೆಗಳನ್ನ ಸರ್ಕಾರ ಉಳಿಸಬೇಕು. ಡಾಕ್ಟರ್ ಲಿಂಗರಾಜ್ ಅಂಗಡಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ರಾಜ್ಯದಲ್ಲಿರುವ 40,000 ಸರ್ಕಾರಿ ಶಾಲೆಗಳನ್ನ ಉಳಿಸಲು ರಾಜ್ಯದ ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು, ಕಾರ್ಮಿಕರು, ಯುವ ಜನರು ಮುಂದಾಗಬೇಕು. ನಮ್ಮ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಗಳನ್ನ ಸರ್ಕಾರ ಉಳಿಸಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಏಪ್ರಿಲ್ 10ರಂದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಿ 40,000 ಸರ್ಕಾರಿ ಶಾಲೆಗಳಿಗೆ ಮರಣ ಶಾಸನವಾದ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಯೋಜನೆ ವಿರುದ್ಧ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಎಐಡಿಎಸ್ಒ ಕರ್ನಾಟಕ ರಾಜ್ಯ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಶಶಿಕಲಾ ಮೇಟಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಎಐಡಿಎಸ್ಒ ರಾಜ್ಯ ಸಮಿತಿ ಕಾರ್ಯದರ್ಶಿ ವಿನಯ್ ಚಂದ್ರ, ಶರಣ ಬಸವ ಗೋನ್ವಾರ್, ಭವಾನಿ ಶಂಕರ್, ಸಿಂಧು ಸೌದಿ, ಮಲ್ಲೇಶ್ ಕಟಗಿ, ಸಿದ್ದು, ಶಾಂತೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ಸರ್ ನಮ್ ಜೊತೆಗೆ ಲಿಂಗರಾಜ್ ಅಂಗಡಿ ಸರ್ ಬಂದು ಜಾಯಿನ್ ಆಗ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಅವರೊಂದು 5 ನಿಮಿಷ ಬಂದು ಜಾಯಿನ್ ಆಗ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ವಿನಯ್ ಚಂದ್ರ, ನಮ್ಮ ಎಆರ್ಡಿಎಸ್ ಸ್ಟೇಟ್ ಸೆಕ್ರೆಟರಿಯೇಟ್ ಮೆಂಬರು ಅವರಿದ್ದಾರೆ. ಜೊತೆಗೆ ಇಡೀ ಏನು ರಾಜ್ಯವ್ಯಾಪಿನ ಹೋರಾಟ ಬೆಳೆಸ್ತಾ ಇದೀವಿ. ಇಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಏನು ಹೋರಾಟ ನಡೀತಾ ಇದೆ, ಗವರ್ನಮೆಂಟ್ ಸ್ಕೂಲ್ಸ್ ಉಳಿಬೇಕು ಅಂತ, ಆ ನಿಟ್ಟಿನಲ್ಲಿ ನಾವು ಜಿಲ್ಲಾ ಮಟ್ಟದ ಒಂದು ಸಮಿತಿ ರಚನೆ ಮಾಡಿದ್ವಿ ಸರ್, ಸಾರ್ವಜನಿಕ ಶಿಕ್ಷಣ ಉಳಿಸಿ ಅಂತ. ಅದ್ರ ಜಿಲ್ಲಾ ಅಧ್ಯಕ್ಷರು ಮಲ್ಲೇಶ್ ಕಟ್ಗೆ ಅಂತ ಅವರಿದ್ದಾರೆ. ಜೊತೆಗೆ ಒಂದು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಉಪಾಧ್ಯಕ್ಷರಾಗಿ ಬೇರೆ ಬೇರೆ ಸಂಘಟನೆಯಿಂದ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ನಮ್ಮ ಜೊತೆಗೆ ಶರಣ್ ಬಸವ ಗೋನ್ವಾರ್ ಅಂತ ರೈತ ಮುಖಂಡರು ಎಆರ್ಕೆಕೆಎಂಎಸ್ ಸಂಘಟನೆಯಿಂದ, ಜೊತೆಗೆ ಭುವನ ಬಳ್ಳಾರಿ ಅಂತ ಎಐಯುಟಿಯುಸಿ ಅಂತ ಕಾರ್ಮಿಕ ಮುಖಂಡರು, ಅವ್ರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ನಮ್ಮ ಎಆರ್ಡಿಎಸ್ಒ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸಿಂಧು ಕೌದಿ ಇವರಿದ್ದಾರೆ. ಒಂದು ಪತ್ರಿಕಾಗೋಷ್ಠಿ ಏನ್ ನಡೀತಾ ಇದೆ ಸರ್, ನಿಮಗೆ ಗೊತ್ತಿರೋ ಹಾಗೆ ಇಡೀ ರಾಜ್ಯವ್ಯಾಪಿ ಇವತ್ತು ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕರ್ನಾಟಕದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲಾ ಯೋಜನೆ ಹೆಸರಲ್ಲಿ 40,000 ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಸರ್ಕಾರ ಹೇಳ್ತಾ ಇರೋದೇನೆ, ಮೊದಲನೇದಾಗಿ ಸರ್ ಅಕ್ಟೋಬರ್ 15ನೇ ತಾರೀಕು ಒಂದು ಆದೇಶನ ಬಿಟ್ರು. ಅವರು ಆದೇಶದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಗ್ರಾಮ ಪಂಚಾಯತಿಗೊಂದು ಕೆಪಿಎಸ್ ಶಾಲೆನ ಮಾಡ್ತೀವಿ. ಅಂದ್ರೆ ಗ್ರಾಮ ಪಂಚಾಯತಿ ಇರೋದು ಸರ್ ಇಡೀ ಕರ್ನಾಟಕದಲ್ಲಿ 5,900 ಅಂದ್ರೆ 6,000 ಇದೆ. 6,000 ಕೆಪಿಎಸ್ ಶಾಲೆಗಳನ್ನ ಮಾಡಿ ನಾವು ಸುತ್ತಮುತ್ತ 6ರಿಂದ 7 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಶಾಲೆಗಳನ್ನ ಆ ಶಾಲೆ ಜೊತೆಗೆ ವಿಲೀನ ಮಾಡ್ತೀವಿ ಅಂತ 15ನೇ ತಾರೀಕು ಬಂದಿರೋ ಆದೇಶನ ಹೊರಡಿಸ್ತಾರೆ. ಅಲ್ಲಿ ಸರ್ ಅವರು ಆದೇಶದಲ್ಲಿ ಹೇಳ್ತಾ ಇರೋದು, ನಾವು ಮೊದಲನೇ ಹಂತದಲ್ಲಿ 800 ಕೆಪಿಎಸ್ ಶಾಲೆಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಅಲ್ಲಿ ಅವ್ರು ಹೇಳ್ತಾ ಇರೋದು ಸರ್, ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಆ ಭಾಗದಲ್ಲಿ 200 ಕೆಪಿಎಸ್ ಶಾಲೆಗಳನ್ನ ನಾವು ತರಿತಾ ಇದೀವಿ. ಜೊತೆಗೆ ಗಣಿಬಾಧಿತ ಜಿಲ್ಲೆಗಳೇನಿದಾವೆ ಅಲ್ಲಿ 100 ಕೆಪಿಎಸ್ ಶಾಲೆಗಳು, ಜೊತೆ ಬೇರೆ ಬೇರೆ ಡಿಸ್ಟಿಕ್ ಸಂಬಂಧಪಟ್ಟಂಗೆ 500 ಕೆಪಿಎಸ್ ಶಾಲೆಗಳನ್ನ ತರಿತಾ ಇದೀವಿ. ಇದು 15ನೇ ತಾರೀಕು ಬಂದಿರೋ ಆದೇಶದಲ್ಲಿ ಅವ್ರು ಓಡಿಸ್ತಾ ಇರೋದು. ಇಲ್ಲಿ ಅವರು ಸರ್ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ಆದೇಶದಲ್ಲಿ. ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವಾಗ ಕೆಪಿಎಸ್ ಶಾಲೆ ನಾವು ಮಾಡ್ತಾ ಇದೀವಿ, ಇದಕ್ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಅವರು ಸೋರ್ಸ್ ಹೇಳ್ತಾ ಇರೋದು ಸರ್ ಎಡಿಬಿ ಬ್ಯಾಂಕ್ ಇಂದ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಸರ್ ಸರ್ಕಾರ ತಗೊಂಡಿರೋದು 2,500 ಕೋಟಿ ಸಾಲ ತಗೊಂಡಿದ್ದಾರೆ. ಇಲ್ಲಿ ನಮಗೆ ಬರ್ತಾ ಇರೋ ಪ್ರಶ್ನೆ ಏನಂದ್ರೆ ಸರ್, ಇವಾಗ ಸಾಲ ತಗೊಂಡ್ರು ನಿಜ, ಇವಾಗ ಯಾವುದೇ ಒಂದು ಬ್ಯಾಂಕ್ ಸಾಲ ಕೊಡ್ಬೇಕಂದ್ರೆ ಸುಮ್ನೆ ಸಾಲ ಕೊಡಲ್ಲ. ಇವಾಗ ಒಂದು ಎಕ್ಸಾಂಪಲ್ ಸರ್, ನಾವು ಯಾವ್ದೋ ಒಂದು ಲೋನ್ ಮಾಡ್ಬಿಟ್ಟು ಬೈಕ್ ತಗೊಂಡ್ರೆ ಸರ್ಕಾರ ಸುಮ್ನೆ ಲೋನ್ ಕೊಡಲ್ಲ ನಮಗೆ, ಅಲ್ಲಿ ಅವರು ಸುಮಾರು ಕಂಡೀಷನ್ಸ್ ನ ಹಾಕ್ತಾರೆ. ಬಟ್ ಇಲ್ಲಿ ಗವರ್ನಮೆಂಟ್ 2,500 ಕೋಟಿ ಸಾಲ ತಗೊಂಡಿದ್ದಾರೆ. ಇಲ್ಲಿ ಇವಾಗ ಆ ಬ್ಯಾಂಕ್ ಏನ್ ಕಂಡೀಷನ್ಸ್ ಹಾಕ್ತು ಅಂತ ಯಾರ ಮುಂದನು ಸಹ ಬಹಿರಂಗ ಪಡಿಸಿಲ್ಲ ಸರ್ ಗವರ್ನಮೆಂಟ್. ಒಂದು ಪ್ರಶ್ನೆ, ಇವಾಗ ಸಾಲ ತಗೊಂಡಿದ್ದಾರೆ ನಿಜ, ಆ ಸಾಲ ತೀರ್ಸೋದು ಯಾರು, ಯಾವ ಸೋರ್ಸ್ ಇಂದ ಅವ್ರು ಸಾಲ ತೀರಿಸ್ತಾರೆ, ಇದು ಯಾವುದ್ರ ಬಗ್ಗೆನೂ ಅವ್ರು ಕ್ಲಾರಿಟಿ ಕೊಡ್ತಾ ಇಲ್ಲ ಗವರ್ನಮೆಂಟ್. ಇಲ್ಲಿ ಸರ್ ಕೊನೆಗೆ ಮಾಡೋದೇನವರು, ಈ ಸಾಲನ ಇದೇ ನಾವು ಜನಸಾಮಾನ್ಯರು ತೀರಿಸ್ಬೇಕು. 2,500 ಕೋಟಿ ಏನ್ ಸಾಲ ತಗೊಳ್ತಾ ಇದ್ದಾರೆ ಇದು ಸರ್. ಇನ್ನೊಂದ್ ಕಡೆಗೆ ಇವಾಗ ಕಲ್ಯಾಣ ಕರ್ನಾಟಕ ಆಮೇಲೆ ಗಣಿಬಾಧಿತ ಜಿಲ್ಲೆಗಳಲ್ಲಿ ಏನು ಸರ್ ಟೋಟಲ್ 300 ಕೆಪಿಎಸ್ ಶಾಲೆಗಳನ್ನ ತೆಗಿತಾ ಇದ್ದಾರೆ. ಅವು 2 ಭಾಗದಿಂದ 700 ಕೋಟಿ ದುಡ್ಡನ್ನ ಸರ್ ಸರ್ಕಾರ ಶಾಲೆ ಮುಚ್ಚಕ್ ಬಳಸ್ತಾ ಇದೆ. ಅಲ್ಲಿ ಜನಗಳ ಜೀವನ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ದುಡ್ಡನ್ನ ಅಲ್ಲಿ ಯಾವುದೇ ಜನಗಳ ಅಭಿಪ್ರಾಯನ ಕೇಳದೆ ಸರ್ಕಾರ ಶಾಲೆ ಮುಚ್ಚಕ್ಕೆ 700 ಕೋಟಿ ದುಡ್ಡನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ವಿರೋಧ ಮಾಡ್ತಾ ಇದೀವಿ ಸರ್. ಶಿಕ್ಷಣ ಉಳಿಸಿ ಸಮಿತಿ ಏನಿದೆ ಅದ್ರ ಸಲಹೆಗಾರರು ಇಷ್ಟು ಸರ್. ಇದು ಏನ್ ನಡೀತಾ ಇದೆ ಸರ್, ಇವಾಗ ಅಕ್ಟೋಬರ್ ಬಿಟ್ಟಿರೋ ಆದೇಶ ಇದು. ಅದಾದ್ಮೇಲೆ ಸರ್ ಇನ್ನೊಂದು ಆದೇಶನ ಸರ್ಕಾರ ಬಿಟ್ಟು ಅಕ್ಟೋಬರ್ 23ನೇ ತಾರೀಕು ಅಲ್ಲಿ ಅವರು ಈ ಪ್ರೊಸೆಸ್ ನ ಶುರು ಮಾಡಿದ್ರು ಸರ್. ಮೊದಲನೇದಾಗಿ ಕರ್ನಾಟಕದಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಒಂಗ್ನೂರಲ್ಲಿ ಕೆಪಿಎಸ್ ಶಾಲೆ ಮಾಡಿದ್ರು ಸರ್. ಆದೇಶದ ಪ್ರಕಾರ ಮಾಡ್ಬಿಟ್ಟು 7 ಹಳ್ಳಿ ಶಾಲೆಗಳನ್ನ ಅದ್ರ ಜೊತೆಗೆ ವಿಲೀನ ಮಾಡಿದ್ರು.
ಇಲ್ಲಿ ನಮಗೆ ಬರ್ತಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಶಿಕ್ಷಣ ಮಂತ್ರಿಗಳು ಮತ್ತೆ ಮತ್ತೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ನಾವು ಒಂದು ಮಗು ಇದ್ರು ಸರ್ ಶಾಲೆ ನಡೆಸ್ತೀವಿ, ಯಾವುದೇ ಕಾರಣಕ್ಕೂ ಶಾಲೆ ಮುಚ್ತಾ ಇಲ್ಲ ಅಂತ ಹೇಳಿ. ಇಲ್ಲಿ ನಾವು ಅವ್ರಿಗೆ ಕೇಳ್ತಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಒಂದು ಮಗು ಇದ್ರು ಸಹ ಶಾಲೆ ನಡೆಸ್ತೀವಿ ಅನ್ನೋದು ನೀವು ನಿಜಾನೇ ಆಗಿದ್ರೆ ಯಾಕೆ ಸರ್ ಒಂಗ್ನೂರಲ್ಲಿ ಇವಾಗ ಏನ್ ಆದೇಶ ಬಿಟ್ಟಿದ್ದೀರಾ, ಅಲ್ಲಿ ಆದೇಶದಲ್ಲಿ ಅವರು ಮೆನ್ಷನ್ ಮಾಡ್ತಿದ್ದಾರೆ ಸರ್ 7 ಹಳ್ಳಿ ಶಾಲೆಗಳೇನಿದೆ ಆ 7 ಹಳ್ಳಿನಲ್ಲಿ 82 ಮಕ್ಕಳು 77 ಮಕ್ಕಳಿದೆ ಸರ್, 101 ಮಕ್ಕಳಿದ್ದಾರೆ. ಇಷ್ಟು ಮಕ್ಕಳಿರೋ ಶಾಲೆಗಳನ್ನ ಯಾಕೆ ಮುಚ್ತಾ ಇದ್ದೀರಾ ನೀವು? ಇದು ನಾವು ಕೇಳ್ತಿರೋ ಪ್ರಶ್ನೆ ಸರ್. ಅದಾದ್ಮೇಲೆ ಇತ್ತೀಚೆಗೆ ನೀವು ಗಮನಿಸಿದೀರಾ ಸರ್, ಬೆಳಗಾಮಲ್ಲಿ ಚಳಿಗಾಲ ಅಧಿವೇಶನ ಏನ್ ನಡೀತು, ಅಲ್ಲಿ ಒಬ್ರು ಪತ್ರಿಕೆನವರು ಶಿಕ್ಷಣ ಮಂತ್ರಿಗಳು ಒಂದು ಪ್ರಶ್ನೆ ಕೇಳಿದ್ರು, ಸರ್ ನೀವ್ ಇವಾಗ ಶಾಲೆ ಮುಚ್ತೀರಾ, ಆ ಬಿಲ್ಡಿಂಗ್ ಖಾಲಿ ಉಳಿಯುತ್ತೆ, ಅದನ್ನ ಏನ್ ಸರ್ ನೀವ್ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಅಲ್ಲಿ ಶಿಕ್ಷಣ ಮಂತ್ರಿಗಳು ಹೇಳ್ತಾ ಇರೋದು ಸರ್, ಮತ್ತೆ ಮತ್ತೆ ಅವ್ರು ಸ್ಪಷ್ಟನೆ ಕೊಡ್ತಾರೆ, ಈ ಆದೇಶದಲ್ಲೂ ಇದೆ, ಯಾವ ಶಾಲೆ ಇವಾಗ ಕ್ಲೋಸ್ ಆಗುತ್ತೆ ವಿಲೀನಗೊಳ್ಳುತ್ತೋ ಬರೀ ಆ ಮಕ್ಕಳು ಅಷ್ಟೇ ಅಲ್ಲ ಶಿಫ್ಟ್ ಆಗ್ತಾ ಇರೋದು. ಈ ಆದೇಶದಲ್ಲಿ ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ, ಆ ಶಾಲೆಯಲ್ಲಿ ಇರ್ತಕ್ಕಂತ ಯಾವ ಅವಶ್ಯಕತೆ ಇರ್ತಕ್ಕಂತ ಪಾಠೋಪಕರಣಗಳು ಪೀಠೋಪಕರಣಗಳು ಮಟೀರಿಯಲ್ಸ್ ಏನಿದೆ ಪ್ರತಿ ಒಂದು ಸಾಮಾನು ಸಹಿತ ಆ ಶಾಲೆ ಕೆಪಿ ಶಾಲೆ ಜೊತೆ ವಿಲೀನಗೊಳ್ಳುತ್ತೆ ಅಂತೇಳಿ. ಇಲ್ಲಿ ಇವಾಗ ನೀವು ಶಾಲೆ ಮುಚ್ಚಲ್ಲ ಅಂತ ಹೇಳಿದ್ರೆ ಇದನ್ನ ಮಟೀರಿಯಲ್ಸ್ ಎಲ್ಲ ಶಿಫ್ಟ್ ಮಾಡೋ ಪ್ರಶ್ನೆನೆ ಬರಲ್ಲ. ಇದು ನಾವು ಕೇಳ್ತಾ ಇದೀವಿ. ಹಂಗಾದ್ರೆ ನೀವು ಏನ್ ಹೇಳ್ತಾ ಇದ್ದೀರಾ? ನೀವು ಬಾಯಿ ಮಾತಲ್ಲಿ ಹೇಳ್ತಿರೋದೇ ಒಂದು, ಆದೇಶದಲ್ಲಿ ಇರೋದೇ ಇನ್ನೊಂದು. ಇಲ್ಲಿ ನೀವು ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ. ಇದನ್ನ ನಾವು ಶಿಕ್ಷಣ ಮಂತ್ರಿಗಳಿಗೆ ಕೇಳ್ತಾ ಇದೀವಿ ಸರ್. ಇಲ್ಲಿ ಅವರು ಮುಂದುವರೆದು ಸರ್ ಏನ್ ಮಾಡಿದ್ದಾರೆ, ಕೆಪಿಎಸ್ ಅಲ್ಲಿ ಒಂಗ್ನೂರಲ್ಲಿ ಶಾಲೆ ಇದನ್ ಮಾಡಿದ್ರು ಕೆಪಿಎಸ್ ಶಾಲೆ. ಅದಾದ್ಮೇಲೆ ವಾಹನನು ಬಿಟ್ರು ಸರ್. ಅವ್ರ ಆದೇಶದಲ್ಲಿ ಹೇಳ್ತಾರೆ ನಾವು ಹಳ್ಳಿಗಳಿಗೆ ವಾಹನಗಳನ್ನ ಬಿಡ್ತೀವಿ ಅಂತ ಹೇಳಿ. ಆ ವಾಹನ ಹೆಂಗ್ ಬಿಡ್ತಾರೆ ಅಂತಂದ್ ಹೇಳಿದ್ರೆ, ಶಾಲೆ SLMC ಕಮಿಟಿಗಳೇನಿದಾವೆ ಅವ್ರ ಅದ್ರ ಜವಾಬ್ದಾರಿ ತಗೋಬೇಕಂತ, ಅಂದ್ರೆ ಕಾಂಟ್ರಾಕ್ಟ್ ಕೊಡ್ಬೇಕು ಅವರು. ಅಲ್ಲಿ ಅವ್ರು ಏನ್ ಮಾಡಿದಾರೆ, ಇವಾಗ ಏನ್ ಕೆಪಿಎಸ್ ಶಾಲೆ ಮಾಡಿದಾರೆ ಸರ್, 7 ಒಂದಲ್ಲಿ ಒಂಗ್ನೂರಲ್ಲಿ ಮಾಡ್ಬಿಟ್ಟು 7 ಶಾಲೆನ ಮರ್ಜ್ ಮಾಡಿದ್ದಾರೆ. ಎಲ್ಲಾ ಶಾಲೆ ಶಿಕ್ಷಕರನ್ನ ಸರ್ ಕೆಪಿಎಸ್ ಶಾಲೆಗೆ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಾಗಿತ್ತು. ಅಲ್ಲಿ ಮಾಡ್ಬಿಟ್ಟು ವಾಹನನು ಕಳ್ಸಿದ್ರು. ಅಲ್ಲಿ ಜನಗಳು ಮೊದಲೇ ದಿನ ವಾಹನಕ್ಕೆ ತಮ್ಮ ಮಕ್ಕಳನ್ನ ಕಳ್ಸಿದ್ಮೇಲೆ ಸರ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಒಂದು ಮಗು ಶಾಲೆಗೆ ಹೋದ್ಮೇಲೆ, ಕೆಪಿಎಸ್ ಶಾಲೆಗೆ ಹೋದ್ಮೇಲೆ ಅಲ್ಲಿ ಏನೋ ಆಗ್ಬಿಟ್ಟು ಆ ಮಗುನವರು ಆ ಊರಿಗೆ ಕರ್ಕೊಂಡೇ ಬಂದಿಲ್ಲ ವಾಹನದಿಂದ. ಆ ಮಗು ಅಲ್ಲೇ ತಪ್ಪಿಸ್ಕೊಳ್ತು ಶಾಲೆಯಲ್ಲಿ. ಆ ಮಗುಗೆ ಸಿಂಗಲ್ ಪೇರೆಂಟು ತಾಯಿ ಇರೋದು. ಆ ತಾಯಿ ಕೊನೆಗೆ ಫೋನ್ ಮಾಡಿ ಆ ಮಗುನ ಹೆಂಗು ಬಿಡಿಸೋ ವ್ಯವಸ್ಥೆ ಆಯ್ತು. ಇದು ಪರಿಸ್ಥಿತಿ ಸರಿ ಇರೋದು. ಅದಾದ್ಮೇಲೆ ಹಳ್ಳಿನಲ್ಲಿ ಜನ ಸ್ಟ್ಯಾಂಡ್ ತಗೊಂಡ್ರು, ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳನ್ನ ಆ ಶಾಲೆ ಕಳ್ಸಲ್ಲ ಅಂತೇಳಿ. ಆ 7 ಹಳ್ಳಿಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ ಸರ್. ಜನ ನಿಂತ್ಕೊಂಡಿರೋದು, ನಮ್ಮ ಜೀವ ಬೇಕಾದ್ರೂ ಕೊಡ್ತೀವಿ, ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ನಾವು ಕೆಪಿಎಸ್ ಶಾಲೆ ಕಳ್ಸಲ್ಲ ಅಂತ ನಿಂತ್ಕೊಂಡ್ರು. ಆ ಹೋರಾಟದಿಂದಾಗಿ ಸರ್ ಶಿಕ್ಷಕರು ಯಾರು ಕೆಪಿಎಸ್ ಶಾಲೆಗೆ ಟ್ರಾನ್ಸ್ಫರ್ ಆಗಿದ್ರು ಅವ್ರನ್ನ ವಾಪಸ್ ಅದೇ ಶಾಲೆಗೆ ಇದನ್ ಮಾಡಿದ್ರು, ವರ್ಗಾವಣೆ ಮಾಡಿದ್ರು. ಇದು ಆಗಿರೋದು ಸರ್, ಹೋರಾಟದಿಂದ ಆಗಿರೋದು. ಅದಾದ್ಮೇಲೆ ಸರ್ ನಿಮ್ಗಳಿಗೆ ಗೊತ್ತಿದೆ, ಇಡೀ ರಾಜ್ಯವ್ಯಾಪಿ ಜನಗಳು ಹೋರಾಟ ಮಾಡ್ತಾ ಇದ್ದಾರೆ. ಈ ಯೋಜನೆ ಸರಿ ಇಲ್ಲ, ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ, ಇದನ್ನ ವಾಪಸ್ ತಗೋಬೇಕು, ಯಾವುದೇ ಕಾರಣಕ್ಕೂ ಒಂದೇ ಒಂದು ಸರ್ಕಾರಿ ಶಾಲೆ ಕ್ಲೋಸ್ ಆಗ್ಬಾರ್ದು ಅಂತೇಳಿ ಇದೆಲ್ಲಾ ನಡೀತಾ ಇದ್ರು ಸರ್. ಸರ್ಕಾರ ಮಾಡ್ತಾ ಇರೋದು ತುಂಬಾ ಸ್ಪೀಡ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾ ಇದ್ದಾರೆ. ಇದಕ್ಕೆ ಸರ್ ನೀವೆಲ್ಲ ಗಮನಿಸಿದ್ರಿ, 6ನೇ ತಾರೀಕು ನಮ್ಮ ರಾಜ್ಯ ಬಡ್ಜೆಟ್ ಅನೌನ್ಸ್ ಆಯ್ತು. ಆ ಬಡ್ಜೆಟ್ ಅಲ್ಲಿ ಸರ್ ಇವ್ರು ಎಷ್ಟು ಬಡ ವಿದ್ಯಾರ್ಥಿಗಳು ಪರವಾಗಿದ್ದಾರೆ ಅನ್ನೋ ನಿಲುವು ಗೊತ್ತಾಗುತ್ತೆ ಸರ್. ಅವ್ರು ಎಂತ ಧೋರಣೆ ಇದೆ ಇವತ್ತು ಸರ್ಕಾರಗಳಿಗೆ ಅಂತೇಳಿ. ಪ್ರತಿ ವರ್ಷ ಸರ್ ಬಡ್ಜೆಟ್ ಅಲ್ಲಿ ಶಿಕ್ಷಣಕ್ಕಿರ್ತಕ್ಕಂಥ ಅನುದಾನನ ಕಡಿಮೆ ಮಾಡ್ತಾ ಇದ್ದಾರೆ. ಈ ವರ್ಷ ಸರ್ 10.5% ಇದನ್ನ ಕಡಿಮೆ ಮಾಡಿದ್ರು ಅನುದಾನವನ್ನ. ಜೊತೆಗೆ ಸರ್ ಅವ್ರು ಹೇಳ್ತಾ ಇರೋದು, ಈಗ ಹೊಸದಾಗಿ ಏನ್ ಗವರ್ನಮೆಂಟ್ ಸ್ಕೂಲ್ಗಳು ನಡೀತಾ ಇದೆ ಅದಕ್ಕೆ ಕೊಠಡಿ ನಿರ್ಮಾಣಕ್ಕೋಸ್ಕರ ಆಲ್ರೆಡಿ ಇರ್ತಕ್ಕಂಥ ಶಾಲೆಗಳ ಬಿಲ್ಡಿಂಗ್ ನ ದುರಸ್ತಿಗೊಳಿಸಗೋಸ್ಕರ ಅಲ್ಲಿ ಬಡ್ಜೆಟ್ ಅಲ್ಲಿ ಅವ್ರು ಇಟ್ಟಿರೋ ದುಡ್ಡು ಎಷ್ಟು ಗೊತ್ತಾ ಸರ್, ಬರೀ 565 ಕೋಟಿ ಮಾತ್ರ. ಅದ್ರ ಜೊತೆಗೆ ಸರ್ ಅವತ್ತು ಇನ್ನೊಂದು ಅನುಮೋದನೆ ಆಯ್ತು ಬಡ್ಜೆಟ್ ಅಲ್ಲಿ, ಏನು ಅಂತ ಹೇಳಿದ್ರೆ ಕೆಪಿಎಸ್ ಶಾಲೆಗೆ ಅವರು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಆ ಬಡ್ಜೆಟ್ ಅಲ್ಲಿ ಸರ್ 3,900 ಕೋಟಿ ದುಡ್ಡನ್ನ ಅನುಮೋದನೆ ಮಾಡ್ತು ಸರ್ಕಾರ. ಇಲ್ಲಿ ಸರ್ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು, ಇವಾಗ ಅವ್ರೇನು ನಿಜವಾಗ್ಲೂ ನಾವು ನಮ್ಮ ಮೈಯಲ್ಲಿ ಕನ್ನಡ ರಕ್ತ ಹರಿತಾ ಇದೆ, ನಾವು ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳು ಮುಚ್ತಾ ಇಲ್ಲ ಅಂತೇಳಿ ಶಿಕ್ಷಣ ಮಂತ್ರಿಗಳು ಮತ್ತೆ ಮತ್ತೆ ಹೇಳ್ತಾರೆ. ಅವ್ರ ಮಾತು ನಿಜಾನೇ ಆಗಿದ್ರೆ ಇದು ಆಗ್ಬಾರ್ದಿತ್ತು ಸರ್. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅವ್ರ ಕನ್ನಡ ಶಾಲೆಗಳ ಬಗ್ಗೆ ಎಷ್ಟು ಕಾಳಜಿ ಇದೆ, ಗವರ್ನಮೆಂಟ್ ಸ್ಕೂಲ್ಸ್ ಉಳಿಸೋದ್ ಬಗ್ಗೆ ಎಷ್ಟು ಅವ್ರ ಧೋರಣೆ ಹೆಂಗಿದೆ ಅನ್ನೋದು ಇದು ಆಗಿರೋದು ಸರ್. ಇದಾದ್ಮೇಲೆ ಸರ್ ಬಡ್ಜೆಟ್ ಏನಾಯ್ತು ಸರ್, ಮರ್ದಿನನೇ 7ನೇ ತಾರೀಕು ಒಂದು ಆದೇಶನ ನೋಟಿಸ್ ಕಳ್ಸಿದ್ದಾರೆ ಸರ್ ಚನ್ನಪಟ್ಟಣದಲ್ಲಿ ಒಂಗ್ನೂರ್ ಶಾಲೆಗೆ. ಏನು ಅಂತ ಹೇಳ್ಬಿಟ್ರೆ ಅಲ್ಲಿ ಏನು ಒಂಗ್ನೂರ್ ಶಾಲೆಯಲ್ಲಿ ಕೆಪಿಎಸ್ ಶಾಲೆ ಮಾಡಿದ್ರು, ಟೀಚರ್ಸ್ ಗಳಿಗೆ ಸರ್ ಲಿಟ್ರಲಿ ದಬಾಯಿಸಿದೆ ಸರ್ಕಾರ. ನೋಟಿಸ್ ಅಲ್ಲಿ ಇರೋದು ಏನು ಅಂತ ಹೇಳಿದ್ರೆ, ಒಂಗ್ನೂರ್ ಶಾಲೆಗೆ 7 ಶಾಲೆ ನಾವು ವಿಲೀನ ಮಾಡಿದೀವಿ,
ಆದ್ರೆ ಆ KP ಶಾಲೆಗೆ ಬರ್ತಾ ಇರೋದು ಬರೀ 2 ಶಾಲೆ ಮಕ್ಕಳು, 5 ಮಕ್ಕಳು ಮಾತ್ರ ಬರ್ತಾ ಇದ್ದಾರೆ. ಇನ್ನು 5 ಶಾಲೆ ಮಕ್ಕಳು ಬರ್ತಾ ಇಲ್ಲ. ಇಲ್ಲಿ ಇವಾಗ ಟೀಚರ್ಸ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನೀವು KP ಶಾಲೆಗೆ ಮಕ್ಕಳನ್ನ ಕಳಿಸೋ ನಿಟ್ಟಿನಲ್ಲಿ ಯಾವುದೇ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ನೋಟಿಸ್ ಕಳಿಸಿದ್ದಾರೆ. ಅವ್ರ ಆ ನೋಟಿಸ್ ಅಲ್ಲಿ ಹೇಳ್ತಾ ಇರೋದು ಸರ್, ಇಮ್ಮಿಡಿಯೇಟ್ಲಿ ನೀವು ಆ ಮಕ್ಕಳ TC-ನ ಒಂಗ್ನೂರು KP ಶಾಲೆ ಟ್ರಾನ್ಸ್ಫರ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಇದೇ ಭಾಷೆನ ಸರ್ ಸರ್ಕಾರ ನೋಟಿಸ್ ಅಲ್ಲಿ ವ್ಯಕ್ತಪಡಿಸಿರೋ ಸರ್. ಇದು ಬಂದಿರೋ ನೋಟಿಸ್ ಸರ್ KP ಶಾಲೆಗಳಲ್ಲಿ ಹಲವಾರು ಶಿಕ್ಷಕರು ಹೊಡಿಸಿರೋ ನೋಟಿಸ್ ಅಲ್ಲಿ DDP ಆಫೀಸ್ ಇಂದ ಸರ್ ಇದು ಇರೋದು. ಇಲ್ಲಿ ಇವತ್ತು ಸರ್ ಸರ್ಕಾರ ಇಷ್ಟು ಸ್ಪೀಡ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾ ಇದ್ದಾರೆ. ಇದಾದ್ಮೇಲೆ ಸರ್ ಇದೇ 1ನೇ ತಾರೀಕು ಸರ್ ಒಂದು ಮೀಟಿಂಗ್ ಆಯ್ತು ಶಿಕ್ಷಣ ಮಂತ್ರಿಗಳ ಸಮ್ಮುಖದಲ್ಲಿ. ಆ ಒಂದು ಮೀಟಿಂಗಿಗೆ ಎಲ್ಲಾ ಜಿಲ್ಲೆಯ DDP ಆಫೀಸರ್ಗಳು, BO ಆಫೀಸರ್ಗಳು ಜೊತೆಗೆ ಇವತ್ತು KPS ಮ್ಯಾಗ್ನೆಟ್ ಯೋಜನೆನ ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ ಅವರು ಅಧಿಕಾರಿಗಳನ್ನ ಸೇರ್ಕೊಂಡು. ಆ ಅಧಿಕಾರಿಗಳು ಎಲ್ಲರೂ ಆ ಮೀಟಿಂಗಿಗೆ ಅಟೆಂಡ್ ಆಗಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿರೋದು ಏನು ಅಂತ ಹೇಳಿದ್ರೆ ಸರ್, ಈ ಪಾಲಿಸಿನ ನಾವು ಫುಲ್ ಪ್ಲೆಡ್ಜ್ ಇಂಪ್ಲಿಮೆಂಟ್ ಮಾಡಬೇಕು. ಇದು ಎಲ್ಲಾ ಜಿಲ್ಲೆಗಳಲ್ಲಿ ಇನ್ನು ಫುಲ್ ಪ್ಲೆಡ್ಜ್ ಇಂಪ್ಲಿಮೆಂಟ್ ಆಗಿಲ್ಲ. ಇನ್ ಮೇಲಿಂದ ಅದು ಏಪ್ರಿಲ್ ಮಂತ್ ಇಂದ ಫುಲ್ ಪ್ಲೆಡ್ಜ್ ಇಂಪ್ಲಿಮೆಂಟ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವಿಷಯಗಳು ಡಿಸ್ಕಷನ್ ಆಗಿದೆ. ಅಲ್ಲಿ ಅವ್ರು ಹೇಳ್ತಾ ಇರೋದು ಸರ್, ಇದು ಮೌಖಿಕವಾಗಿ ಗೊತ್ತಾಗಿದೆ. ಅವ್ರಗಳಿಗೆ ಹೇಳಿರೋದು ಶಿಕ್ಷಕರಿಗೂ ಸಹ HM-ಗಳಿಗೂ ಮೌಖಿಕವಾಗಿ ಹೇಳಿದೀವಿ ನಾವು KP ಶಾಲೆ ಆಗುತ್ತೆ, ನಿಮ್ ಶಾಲೆ ಜೊತೆ ಮರ್ಜ್ ಆಗುತ್ತೆ ಅನ್ನೋದು. ಇನ್ಮೇಲಿಂದ ನಾವು ಆದೇಶಗಳನ್ನು ಕಳಿಸ್ತೀವಿ. ಆದೇಶ ಕಳಿಸ್ಬೇಕು ಅನ್ನೋ ಪ್ಲಾನಿಂಗ್ ಒಂದಾಗಿದೆ ಸರ್. ಇನ್ನೊಂದ್ ಕಡೆಗೆ ಅವರು ಹೇಳ್ತಾ ಇರೋದು ಇವಾಗ KP ಶಾಲೆ ಏನ್ ಮಾಡ್ತಾ ಇದ್ದಾರೆ ಸರ್, ಅಲ್ಲಿ ಅವರು 1200 ಮಕ್ಕಳಿಗೆ ಅಕಾಮಿಡೇಟ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆನ ಮಾಡ್ತಾರೆ ಆ ಶಾಲೆನಲ್ಲಿ. ಅಲ್ಲಿ ಆ ಮೀಟಿಂಗ್ ಅಲ್ಲಿ ಆಗಿರೋದು ಏನು ಅಂತ ಹೇಳಿದ್ರೆ, ಇವಾಗ ನೀವೆಲ್ಲ ಕ್ರಮ ಕೈಗೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಆ ಶಾಲೆಗೆ 1200 ಮಕ್ಕಳು ಎನ್ಶೂರ್ ಆಗ್ಬೇಕು. ಈ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಬೇಕು. ಅಲ್ಲಿ ಅದ್ರ ಅಂಗವಾಗಿ ಸರ್ ಇದೇ 8, 9ನೇ ತಾರೀಕು ರಾಜ್ಯದಾದ್ಯಂತ ಎಲ್ಲಾ ಶಾಲೆಗಳಲ್ಲೂ ಸಮುದಾಯದತ್ತ ಶಾಲಾ ಕಾರ್ಯಕ್ರಮಗಳಂತ ಮಾಡ್ತಾ ಇದ್ದಾರೆ. ಅವತ್ತ ಕಾರ್ಯಕ್ರಮದಿಂದ ಅವ್ರು ಮಾಡ್ತಿರೋ ಪ್ಲಾನ್ ಏನು ಅಂತ ಹೇಳಿದ್ರೆ ಸರ್, ಅಲ್ಲಿ ಪೋಷಕರು ಬರ್ತಾರೆ, SDMC ಕಮಿಟಿನವರು ಬರ್ತಾರೆ, ಶಾಲೆ HM ಶಿಕ್ಷಕರು ಎಲ್ಲರೂ ಇರ್ತಾರೆ. ಆ ಮೀಟಿಂಗ್ ಅಲ್ಲಿ ಏನು ಅಂತ ಹೇಳಿದ್ರೆ, ಪೋಷಕರು ತಮ್ಮ ಮಕ್ಕಳನ್ನ ಮುಂದಿನ ವರ್ಷದಿಂದ KP ಶಾಲೆಗೆ ಕಳಿಸ್ಬೇಕು. ಈ ನಿಟ್ಟಿನಲ್ಲಿ ಚರ್ಚೆ ಮಾಡ್ಬೇಕು, ನೀವು ಪೋಷಕರ ಮನನ ಒಲಿಸ್ಬೇಕು ಅಂತ ಹೇಳ್ತಾ ಇರೋದು ಸರ್. ಇದು ನಮಗೆ ಗೊತ್ತಾಗಿರೋ ವಿಷಯ 1ನೇ ತಾರೀಕು ಮೀಟಿಂಗ್ ಅಲ್ಲಿ ಆಗಿರೋದು. ಇಷ್ಟು ಎಲ್ಲಾ ಸಹ ಅವ್ರು ಸರ್ ಕ್ರಮ ಕೈಗೊಂಡು ತುಂಬಾ ಸ್ಪೀಡ್ ಅಲ್ಲಿ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾ ಇದ್ದಾರೆ. ಇವಾಗ್ಲೂ ಸರ್ ಶಿಕ್ಷಣ ಮಂತ್ರಿಗಳು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ಒಂದೇ ಒಂದು ಸರ್ಕಾರಿ ಶಾಲೆನ ಮುಚ್ತಾ ಇಲ್ಲ. ಮತ್ತೆ ಮತ್ತೆ ಸ್ಪಷ್ಟನೆ ಕೊಡ್ತಾರೆ ಸರ್. ನಾವ್ ಹೇಳ್ತಾ ಇರೋದು ನಿಜವಾಗ್ಲೂ ನಿಮ್ಗೆ ಅದೇ ಕಾಳಜಿ ಇರೋದೇ ನಿಜ ಆಗಿದ್ರೆ ಈ ಆದೇಶ ಎಲ್ಲಾನು ವಾಪಸ್ ತಗೊಳ್ಳಿ. ಫಸ್ಟ್ ನಿಮ್ಗೆ ನಿಜವಾಗ್ಲೂ ಬಡ ಮಕ್ಕಳ ಬಗ್ಗೆ ಕಾಳಜಿ ಇರೋದೇ ನಿಜ ಆಗಿದ್ರೆ ಈ ಆದೇಶ ಇವತ್ತು ವಾಪಸ್ ತಗೊಳ್ಳಿ. ಜನ ಹೋರಾಟ ನಿಲ್ಲಿಸ್ತಾರೆ. ನೀವು ಇವತ್ತು ಎಲ್ಲಾ ಶಾಲೆಗಳಿಗೂ ಆದೇಶಗಳನ್ನ ಕಳಿಸ್ತಾ ಇದ್ದೀರಾ. ಬಾಯಿ ಮಾತಲ್ಲಿ ಏನ್ ಹೇಳ್ತಾ ಇದ್ದೀರಾ, ಒಂದು ಮಗು ಇದ್ದು ನಾವು ಶಾಲೆ ನಡೆಸ್ತೀವಿ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಸರ್ ನಾವು ಈ ಡಿಮ್ಯಾಂಡ್ ಇಟ್ಕೊಂಡು ಇಡೀ ರಾಜ್ಯವ್ಯಾಪಿ ARDSO ದಿಂದ ನಾವು ಹೋರಾಟಗಳನ್ನ ಬೆಳೆಸ್ತಾ ಇದೀವಿ ಸರ್. ಎಷ್ಟರ ಮಟ್ಟಿಗೆ ಹೋರಾಟ ನಡೀತಾ ಇದೆ ಅಂದ್ರೆ, ಇದೇ ನಮ್ಮ ಧಾರವಾಡ ಜಿಲ್ಲೆನಲ್ಲಿ ಸರ್ 624 ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಾ ಇರೋದು. ನಾವು ಹಳ್ಳಿಗಳಿಗೆ ಹೋಗ್ತಾ ಇದೀವಿ. ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಸರ್, ಇದೇ ಕಲಘಟಗಿ ತಾಲೂಕಲ್ಲಿ ಒಂದು ತಂಬೂರಲ್ಲಿ KP ಶಾಲೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ ಅದಾಗಿರೋದು ಸರ್. DDP ಆಫೀಸ್ ಇಂದ ಬಂದಿದೆ ಸರ್ಕ್ಯುಲರ್. ಅಲ್ಲಿ ಮಾಡ್ಬಿಟ್ಟು ಸಿಂಗ್ನಳ್ಳಿ, ಗೌಳಿದಡ್ಡಿ, ಜುಂಜುನ್ ಬೈಲ್ ತಾಂಡ ಅಂತ ಸರ್ 3 ಹಳ್ಳಿನ ತಗೊಂಡೋಗ್ಬಿಟ್ಟು ಆ ತಂಬೂರ್ ಶಾಲೆಗೆ ಮರ್ಜ್ ಮಾಡ್ತಾ ಇದ್ದಾರೆ. ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸರ್, ಅಗುಲತ್ತಲ್ಲೇ ಒಬ್ಬ ಮನುಷ್ಯ ಆ ರೋಡ್ ಅಲ್ಲಿ ನಡ್ಕೊಂಡು ಹೋಗಕ್ ಆಗಲ್ಲ. ನಾವೇ ಆ ಹಳ್ಳಿಗಳಿಗೆ ಹೋಗ್ ಬಂದಿದೀವಿ ಸರ್. ಎಂತ ಕಷ್ಟ ಇದೆ ಅಂತ ಹೇಳಿದ್ರೆ ನಮ್ಗೆ ಭಯ ಆಗೋಯ್ತು. ಕಾಡ್ ಮಧ್ಯೆ ಇರ್ತಕ್ಕಂತ ಊರುಗಳವ್ರು, ಅಲ್ಲಿ ಬದುಕೋ ಎಲ್ಲಾ ಜನ ಸರ್ ಗೋವಾ, ಕಾರವಾರ, ಮಂಗಳೂರೆಲ್ಲ ದುಡಿಯಕ್ ಹೋಗ್ತಾರೆ. ಆ ಊರಲ್ಲಿ ನಾವು ಹೋಗ್ ಬಂದಿದೀವಿ ಸರ್. ಗೌಳಿ ದಡ್ಡಿನಲ್ಲಿ ಊರಲ್ಲಿ ಇರೋದು ಯಾರು ಅಂತ ಹೇಳಿದ್ರೆ ವಯಸ್ಸಾಗಿರೋರು, ಆ ಶಾಲೆಗೆ ಹೋಗೋ ಮಕ್ಕಳಷ್ಟೇ. ಆ ಮಕ್ಳು ಯಾಕಂದ್ರೆ ಶಾಲೆಗೆ ಹೋಗ್ತಿದವನ್ನ ಕಣಕಲ್ಲಿ ಬಿಟ್ಟಿದ್ದಾರೆ. ಉಳಿದಿರೋ ಯಾರು ಇವತ್ತು ವಯಸ್ಸಿರೋರು ಎಲ್ಲರೂ ಸಹ ಮಂಗಳೂರಲ್ಲಿ ದುಡಿಯಕ್ ಹೋಗಿದ್ದಾರೆ. ಅಲ್ಲಿ ವಯಸ್ಸಾಗಿರೋ ಅಜ್ಜ ಅಜ್ಜಿ ಯಾರು ಇರ್ತಾರೆ ಅವ್ರು ಹುಷಾರ್ ತಪ್ಪಿದ್ರೆ ಸರ್, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಅನುಭವ ನಮ್ಗೆ ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಅನಿಸ್ತು. ಯಾಕಂದ್ರೆ ಜನಗಳ ಪರಿಸ್ಥಿತಿ ಹೆಂಗಿದೆ ಅಂತ ನಮಗೆ ಗೊತ್ತಾಗ್ಬೇಕು. ಆ ಕಾರಣಕ್ಕೆ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗೌಳಿ ದಡ್ಡಿನಲ್ಲಿ ಸರ್ ಎಲ್ಲ ವಯಸ್ಸಾಗಿರೋ ಜನ ಇದಾರೆ. ಅವ್ರು ಹುಷಾರ್ ತಪ್ಪಿದ್ರೆ ಆ ಜನ ಆ ಮಕ್ಕಳ ಶಾಲೆ ರಜೆ ಹಾಕಿಸ್ಬಿಟ್ಟು ಅವರನ್ನ ಕಲ್ಲಗಟ್ಟಿಗೆ ಬಂದು ಅವ್ರ ಹಾಸ್ಪಿಟಲ್ ಬಂದು ತೋರಿಸ್ಕೊಂಡು ಹೋಗ್ಬೇಕು. ಆ ಮಕ್ಕಳಿಗೆ ಅವತ್ ಒಂದಿನ ಶಾಲೆ ರಜೆ ಮಾಡ್ಬೇಕು. ಆ ಶಾಲೆನಲ್ಲಿ ಶಿಕ್ಷಕರಿದ್ದಾರೆ ಸರ್, ಒಬ್ರು ಶಿಕ್ಷಕರು ಇರೋದು. ಅವರು ಆಲ್ರೆಡಿ ವರ್ಗಾವಣೆ ತಗೊಂಡಿದ್ದಾರೆ.
ಅಲ್ಲಿ ಜನಗಳು ಒತ್ತಾಯಕ್ಕೋಸ್ಕರ ಅವ್ರು ಹೆಚ್ಚುವರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ. ಅಲ್ಲಿ ಆ ಶಾಲೆನಲ್ಲಿ ಟೀಚರ್ ಪೋಸ್ಟೇ ತೋರಿಸ್ತಾ ಇಲ್ಲ ಈಗಾಗ್ಲೇ. ಆ ಶಾಲೆ ಟೀಚರು ಏನ್ ಮಾಡ್ತಾ ಇದ್ರು, ಒಂದು ದಿನ ನಮ್ಮ ಮಕ್ಕಳು ರಜಾ ಹಾಕ್ಬಿಟ್ರೆ ಇವತ್ತು ಕ್ಲಾಸಸ್ ನಡೆಯಲ್ಲ, ಆ ಮಕ್ಕಳ ಭವಿಷ್ಯ ಇದಾಗುತ್ತಂತ ತಾವು ಕಲ್ಗಟ್ಟಿಗೆ ಸಿಟಿಯಿಂದ ಬರ್ತಾ ಇರೋ ಕಾರಣಕ್ಕೆ ಆ ಜನಗಳಿಗೋಸ್ಕರ ಮೆಡಿಸಿನ್ ಅವ್ರು ತಂದು ಕೊಡ್ತಾ ಇದ್ದಾರೆ. ಇದು ಪರಿಸ್ಥಿತಿ ಸರ್. ಇವನ್ ಜುಂಜುಬೈಲ್ ತಾಂಡ ಸರ್, ಅಲ್ಲಿ ಇರೋದು ಎಲ್ಲರೂ ಸಹ ಲಮಾಣಿ ಜನಾಂಗದ ಜನಗಳು. ಅವರೆಲ್ಲರೂ ಸಹ ಇದೇ ಕಾರವಾರ ಯಲ್ಲಾಪುರ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಮಾಡಕ್ ಹೋಗ್ತಾರೆ. ಆ ಜನ ಸರ್ ಇವಾಗ ಹೇಳ್ತಾ ಇರೋದು, ಈಗಾಗ್ಲೇನೆ ಅವರು ಅಲ್ಲಿ 5ನೇ ಕ್ಲಾಸ್ ವರ್ಗೂ ಅಷ್ಟೇ ಶಾಲೆ ಇದೆ. 6ನೇ ಕ್ಲಾಸ್ ಅವ್ರು ಓದ್ಬೇಕು ಅಂತ ಹೇಳಿದ್ರೆ ಸರ್ ತಂಬೂರಿಗೆ ಬರ್ಬೇಕು. ಇವಾಗ್ಲೇನೆ 6ನೇ ಕ್ಲಾಸ್ ಹೆಣ್ಮಕ್ಳನ್ನ ಕಳ್ಸಕ್ ಆಗ್ತಾ ಇಲ್ಲ ಅಂತ ಸರ್ ಶಾಲೆ ಬಿಡಿಸಿದ್ದಾರೆ ಮಕ್ಕಳನ್ನ. ಸೊ ಹಿಂಗಿರ್ಬೇಕಾದ್ರೆ ನೀವು 1ನೇ ಕ್ಲಾಸ್ 6 ವರ್ಷದ ಹೆಣ್ಣು ಮಗುನ ನೀವು ಅಷ್ಟು ದೂರ 4 ಕಿಲೋಮೀಟರ್ ನಡ್ಕೊಂಡು ಕಲಿಬೇಕು ಅಂತ ಹೇಳಿದ್ರೆ ಸರ್ ಯಾವ ಭರವಸೆ ಮೇಲೆ ಕಳಿಸ್ಬೇಕು ಸರ್? ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ಸೋಷಿಯಲ್ ಅಟ್ಮಾಸ್ಫಿಯರ್ ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ, ಪ್ರತಿ 7 ನಿಮಿಷಕ್ಕೊಬ್ರು ಹೆಣ್ಮಗಳ ಮೇಲೆ ಕ್ರೈಮ್ಸ್ ರೆಕಾರ್ಡ್ ಆಗ್ತಾ ಇದೆ. ಈಗ 6 ವರ್ಷದ ಮಗುನ ನಾವು ಯಾವ ನಂಬಿಕೆ ಮೇಲೆ ಕಳಿಸ್ಬೇಕು? ಏನಾರು ಆದ್ರೆ ಯಾರು ಜವಾಬ್ದಾರಿ ತಗೊಳ್ತಾರೆ ಇಲ್ಲಿ ಸರ್? ಆ ಕಾರಣಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮೆಜಾರಿಟಿ ಜನ ಇರೋದು ಬಡ ಜನಗಳು. ಈಗಾಗ್ಲೇನೆ ಗವರ್ನಮೆಂಟ್ ಸ್ಕೂಲಿಗೆ ಬರ್ತಾ ಇರೋರು ಯಾರು ಅಂತ ಹೇಳಿದ್ರೆ ಸರ್, ಯಾರಿಗೂ ಯಾವುದೇ ದುಡ್ಡಿನ ಇದು ಇಲ್ಲ, ಅವ್ರಿಗೆ ಸೋರ್ಸೇ ಇಲ್ಲ. ಅವ್ರಿಗೆ ಲಾಸ್ಟ್ ಆಪ್ಷನ್ ಇರೋದೇ ಗವರ್ನಮೆಂಟ್ ಸ್ಕೂಲ್. ಅಂತವ್ರು ಇವಾಗ ಶಾಲೆ ಬರ್ತಾ ಇರೋದು ಸರ್. ಹಿಂಗಿರ್ಬೇಕಾದ್ರೆ ಸರ್ ಸರ್ಕಾರದ ಕಾಳಜಿ ಏನಾಗಿರ್ಬೇಕಿತ್ತು? ಇವತ್ತು ಬಡ ಜನಗಳನ್ನ ಇನ್ನು ಹೆಂಗ್ ಶಾಲೆಗೆ ತಲುಪಿಸ್ಬೇಕು? ಎಷ್ಟೋ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ. ಅವ್ನ್ ಶಾಲೆಗೆ ಕರ್ಕೊಂಡ್ ಬರೋ ನಿಟ್ಟಲ್ಲಿ ಏನ್ ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ ಸರ್. ಯಾವ್ದಾರು ಇರೋ ಬರೋ ಶಾಲೆಗಳನ್ನ ಮುಚ್ಚಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದನ್ನ ವಿರೋಧಿಸ್ಬಿಟ್ಟು ನಾವು ಹೋರಾಟಗಳನ್ನ ಬೆಳೆಸ್ತಾ ಇದೀವಿ ಸರ್. ಈ ಹೋರಾಟದ ಮುಂದುವರಿಕೆಯ ಭಾಗವಾಗಿ ಒಂದು ಹೋರಾಟನ ಬಲಿಷ್ಠಗೊಳಿಸೋ ನಿಟ್ಟಿನಲ್ಲಿ ಇದೇ ಏಪ್ರಿಲ್ 10ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ರಾಜ್ಯ ಮಟ್ಟದ ಸಮಾವೇಶ ನಾವು ಆರ್ಗನೈಸ್ ಮಾಡ್ತಾ ಇದ್ವಿ. ಇಡೀ ರಾಜ್ಯದಲ್ಲಿ ಸರ್ ಈ ಒಂದು ಹೋರಾಟ ಏನ್ ನಡೀತಾ ಇದೆ, ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಹಲವಾರು ಜನ ನಾಡಿನ ಸಾಹಿತಿಗಳಾಗಿರ್ಬೋದು, ಶಿಕ್ಷಣ ತಜ್ಞರು ಈ ಒಂದು ಹೋರಾಟದಲ್ಲಿ ನಮ್ ಜೊತೆಗಿದ್ದಾರೆ ಸರ್. ಇಲ್ಲಿ ಎಕ್ಸಾಂಪಲ್ ಸರ್ ಮುರುಗಪ್ಪ ಸರ್ ಹಂಪಿ ಯೂನಿವರ್ಸಿಟಿ VC ಆಗಿದ್ರು, ಅವ್ರು ನಮ್ ಜೊತೆಗಿದ್ದಾರೆ. ಡಾಕ್ಟರ್ ಕೆ ಮರಳು ಸಿದ್ದಪ್ಪ ಸರ್ ಹಿರಿಯ ಸಾಹಿತಿಗಳು ಅವ್ರಾಗಿರ್ಬೋದು, ನಮ್ ಧಾರವಾಡದಲ್ಲೇ ಇರ್ತಕ್ಕಂಥ SR ಹಿರೇಮಠ್ ಸರ್ ಆಗಿರ್ಬೋದು ಸರ್, ಹಿರಿಯ ಹೋರಾಟಗಾರರು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಸರ್, ಸುಮಾರು ಸರ್ ಯಾರ ಹೆಸರಿದೆ, ಅವ್ರು ಯಾರ ಶಿಕ್ಷಣ ಬಗ್ಗೆ ಕಾಳಜಿ ಇದೆ ಸರ್, ಅವ್ರು ಎಲ್ರು ಸಹ ಈ ಒಂದು ಹೋರಾಟ ಜೊತೆಗಿದ್ದಾರೆ. ಈ ರಾಜ್ಯ ಮಟ್ಟದ ಸಮಾವೇಶ ನಡೀತಾ ಇದೆ ಸರ್. ಈ ಒಂದು ಸಮಾವೇಶಕ್ಕೆ ಇವರೆಲ್ಲರೂ ಸಹ ಬರ್ತಾ ಇದ್ದಾರೆ. ಅಲ್ಲಿ ನಾವು ಕಾಲ್ ಕೊಡ್ತಾ ಇರೋ ಸರ್, ಈ ಒಂದು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಗಳೇನಿದಾವೆ ಅವ್ರ ಹಳ್ಳಿಗಳಲ್ಲಿ ತಮ್ಮ ಸಮಿತಿಗಳನ್ನ ಗಟ್ಟಿ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮೂರ್ ಶಾಲೆ ಮುಚ್ಚಕ್ ಬಿಡಲ್ಲ ಅಂತ ಅವರು ನಿಲುವನ್ನ ತಗೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ ಈ ಒಂದು ರಾಜ್ಯ ಮಟ್ಟದ ಸಮಾವೇಶ ನಡೀತಾ ಇದೆ. ನಮ್ಮ ಧಾರವಾಡ ಜಿಲ್ಲೆಯಿಂದನೂ ಸಹ ದೊಡ್ಡ ಸಂಖ್ಯೆನಲ್ಲಿ ಒಂದು ಸಮಾವೇಶಕ್ಕೆ ಹೋಗ್ತಾ ಇದೀವಿ ಸರ್. ಇಲ್ಲಿಂದ ಒಂದು 300-400 ಜನ ನಾವು ಹೋಗ್ತಾ ಇದೀವಿ ಸರ್ ಸಮಾವೇಶಕ್ಕೆ. ಇಷ್ಟು ಸರ್. ಇಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಸರ್ಕಾರ ಈ ಆದೇಶನ ವಾಪಸ್ ತಗೋಬೇಕು, ಈ ನೀತಿನ ವಾಪಸ್ ತಗೋಬೇಕು. ಒಂದೇ ಒಂದು ಗವರ್ನಮೆಂಟ್ ಸ್ಕೂಲ್ ನಾವು ಕರ್ನಾಟಕದಲ್ಲಿ ಮುಚ್ಚಕ್ ಬಿಡಲ್ಲ. ಆ ನಿಟ್ಟಿನಲ್ಲಿ ನಾವು ಹೋರಾಟನ ಬಲಿಷ್ಠಗೊಳಿಸ್ತಾ ಇದೀವಿ ಸರ್. ಅದೇ ನಿಟ್ಟಿನಲ್ಲಿ ಒಂದು ಸಮಾವೇಶ ನಡೀತಾ ಇರೋದು. ಇಲ್ಲಿ ಸರ್ ನಮ್ ಜೊತೆಗೆ ನಮ್ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ಅಧ್ಯಕ್ಷರಿದ್ದಾರೆ. ಇವತ್ತು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಗಳು ಹೆಂಗ್ ಕೆಲಸ ಮಾಡ್ತಾ ಇದೆ, ಅಲ್ಲಿ ಸ್ವತಃ ಅವರು ರೈತರು ಸರ್, ಖಾನಾಪುರದಿಂದ ಇರೋರವರು, ಅವ್ರ ಪರಿಸ್ಥಿತಿ ಹೆಂಗಿದೆ, ಶಾಲೆ ಮುಚ್ಚಿದ್ರೆ ಏನಾಗುತ್ತೆ ಅಂತ ಅವ್ರು ಶೇರ್ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ ಸರ್. ಈಗಾಗಲೇ ನಮ್ಮ ಧಾರವಾಡ ತಾಲೂಕು ಖಾನಾಪುರ ಶಾಲೆಯನ್ನು ತಡಕೋಡ್ ಶಾಲೆಗೆ KPS ಅಂತೇಳಿ ನಮ್ಮ ಶಾಲೆಯನ್ನು ಅವರು ಆದೇಶದಂತೆ ವರ್ಗಾವಣೆ ಮಾಡಿದ್ದಾರೆ. ಅದರ ಅಂಗವಾಗಿ ನಮ್ಮ ಶಾಲೆಯ ಮಕ್ಕಳನ್ನು ನಾವು ಈಗಾಗಲೇ ನಮ್ಮ ಗ್ರಾಮದ ಹೋರಾಟ ಸಮಿತಿಗಳನ್ನು ರಚಿಸಿಕೊಂಡು ನಮ್ಮ ಗ್ರಾಮದಲ್ಲಿರುವ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸ್ತೀವಿ. ಅಲ್ಲಿ ವರ್ಗಾವಣೆಯಾದ KPS ಮ್ಯಾಗ್ನೆಟಿಕ್ ಶಾಲೆಗೆ ನಾವು ನಮ್ಮ ಮಕ್ಕಳ ನಾವು ಅಲ್ಲಿ ಕಳಿಸೋದಿಲ್ಲ. ಯಾಕಂತಂದ್ರೆ ಕಳಿಸೋದಿಲ್ಲ ಅಂತಂದ್ರೆ ವಿರೋಧ ಅಂತಂದು ಏನಲ್ಲ, ಆದ್ರೆ ಅಲ್ಲಿ ಕಳ್ಸೋದ್ರಿಂದ ಭಾಳ ಅನಾನುಕೂಲ ಆಗ್ತೈತಿ. ಸಣ್ಣ ಮಕ್ಳು ಇರ್ತಾವೆ, ಅವ್ರಿಗೆ ಹೋಗಕ್ಕೆ ಭಾಳ ತೊಂದರೆ ಆಗ್ತೈತಿ. ಆಮೇಲೆ ನಮ್ಮ ಹಿಂದಿನಿಂದ ಪೂರ್ವಜರು ಕಟ್ಟಿದಂಥ ಒಂದು ಶಾಲೆಗಳದಾವು. ಆ ಶಾಲೆಗೆ ಹಲವಾರು ಜನ ಸಹಾಯ ದೇಣಿಗೆ ರೂಪದಲ್ಲಿ ಆಸ್ತಿಗಳನ್ನು ದಾನವಾಗಿ ನೀಡಿದ್ದಾರೆ. ಕೆಲವೊಂದು ಶಾಲೆಗಳನ್ನು ಸರ್ಕಾರವೇ ಖರೀದಿ ಮಾಡಿ ಅಲ್ಲಿ ಸ್ಥಾಪನೆಗೊಂಡಂಥ ನೂರಾರು ವರ್ಷದ ಇತಿಹಾಸವುಳ್ಳಂಥ ಶಾಲೆಗಳನ್ನು
ಇವರು ಮರ್ಜ್ ಮಾಡೋದ್ರ ಇದರ ವಿರೋಧವಾಗಿ ನಾವು ನಮ್ಮ ಮಕ್ಕಳನ್ನು KPS ಮ್ಯಾಗ್ನೆಟ್ ಶಾಲೆಗೆ ನಮ್ಮ ಧಾರವಾಡ ಜಿಲ್ಲಾ ವತಿಯಿಂದ ಯಾವುದೇ ಒಂದು ಶಾಲೆಯನ್ನು ಸರ್ಕಾರಿ ಶಾಲೆಯನ್ನು ಮುಚ್ಚಲಿಕ್ಕೆ ನಾವು ಬಿಡುವುದಿಲ್ಲ. ಇದನ್ನ ಒಂದು ನಮ್ಮ ಹೋರಾಟ ಸಮಿತಿಯಿಂದ ನಾವು ಎಲ್ಲರೂ ಇದನ್ನ ಹೋರಾಟವನ್ನು ಮಾಡಿ ಇದನ್ನ ನಮ್ಮ ಶಾಲೆಯನ್ನು ನಮ್ಮ ಊರಲ್ಲೇ ಉಳಿಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೇವೆ. ಎಲ್ಲ ಒಂದು ಸಂಘಟನೆಯ ಸದಸ್ಯರಲ್ಲಿ ಈ ಕರೆಗೆ ಹೋಗೊಟ್ಟು ಮುಂದಿನ ಈ ಬರುವ 10ನೇ ತಾರೀಕಿಗೆ ಎಲ್ಲರೂ 10 ಗಂಟೆಗೆ ನಾವು ಹೋರಾಟವನ್ನು ಇಟ್ಕೊಂಡೇವಿ. ಬೆಂಗಳೂರು ರಾಜಧಾನಿ ಫ್ರೀಡಂ ಪಾರ್ಕ್ನಲ್ಲಿ ತಾವು ನಮ್ಮ ಧಾರವಾಡ ಜಿಲ್ಲೆಯ ಹೋರಾಟ ಸಮಿತಿ ವತಿಯಿಂದ ಎಲ್ಲರಿಗೆ ಕರೆ ಕೊಟ್ಟು ಇದರೊಂದಿಗೆ ಮಕ್ಕಳನ್ನು ಹಾಗೂ ಪೋಷಕರನ್ನು, ರೈತರು, ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಯಶಸ್ವಿಗೆ ದುಡಿಬೇಕಂತ ಹೇಳಿ ನನಗೆ ಒಂದೆರಡು ಮಾತುಗಳನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಕಳೆದ 15 ದಿವಸದಿಂದ ಕರ್ನಾಟಕ ವಿದ್ಯಾವರ್ಷ ಸಂಘದ ಒಂದು ಜಾಗೃತ ಸಭೆಯನ್ನು ಮಾಡಿದ್ದಾರೆ ಇದೊಂದು ತಿಳುವಳಿಕೆ ಕೊಡ್ಲಿಕ್ಕೆ. ಆ ಸಭೆಯಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಹೀಗಾಗಿ ನಾನು ಸದ್ಯಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ. ಹೀಗಾಗಿ ಅವರು ಹೇಳಿದಂಥ ಅಂಶಗಳು ಸತ್ಯವಾಗಿದ್ದಾವ. ಈಗ ಸರ್ಕಾರ ಇದನ್ನ ಮರು ಪರಿಶೀಲನೆ ಮಾಡಿ ಬಡ ಮಕ್ಕಳಿಗೆ ಆಗ್ತಕ್ಕಂಥ ತೊಂದರೆ ಅದನ್ನ ಗಮನಕ್ಕಿಟ್ಟುಕೊಂಡು ಈ ನಿರ್ಧಾರವನ್ನು ಹಿಂತೆಗೆದುಕೊಳ್ಬೇಕಂತೇಳಿ ನಾನು ಒಂದು ಒತ್ತಾಯ ಮಾಡ್ತೇನೆ. ಇಲ್ಲ ಅಂತಂದ್ರೆ ಆ ಊರಲ್ಲಿ ರಾಷ್ಟ್ರೀಯ ಹಬ್ಬ ಧ್ವಜ ಆರ್ಸೋ ಯಾರು ಹೇಳಿ ಸರ್? ಈ ಸರ್ಕಾರಕ್ಕೆ ಇಷ್ಟು ಅರ್ಥಾಗಲ್ಲ ಅಂದ್ರೆ ಈಗ ದೊಡ್ಡದಾಗಿ ಮಾತಾಡ್ತಾರೆ, ಸಂವಿಧಾನ ಅದೆಲ್ಲ ಮಾತಾಡ್ತಾರೆ ಗೌರ್ಮೆಂಟ್. ಆದ್ರೆ ಅದನ್ನ ಮಂಡ್ಪಾಲ್ ಮಾಡಕ್ ಹೊರಟಿದೆ. ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ಬಿಟ್ಟು ಶಿಕ್ಷಣ ಶಿಲಂಗ್ ಮಾಡ್ತಿದ್ದಾರೆ. ಈಗ ಧ್ವಜ ಆರ್ಸೋ ಯಾರು ಹೇಳಿ ಸರ್? ಉತ್ತರ ಕೊಡ್ಲಿ. ಒಂದ್ ಊರಿಗೆ ಒಂದ್ ಶಾಲೆ ಅನ್ನೋ ಒಂದು ಅದಿದೆ ಸರ್. ಅದಕ್ಕೆ ಧಕ್ಕೆ ಮಾಡ್ಕೊಳ್ತಾರೆ. ಏರಿಯಾದಲ್ಲಿ ಸರ್, ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ದುಡಿಯೋ ಜನ ಒಂದು ದಿನ ಕೆಲಸ ಮಾಡಿಲ್ಲ ಅಂದ್ರೆ ಲೈಫ್ ನಡ್ಸಕ್ಕಾಗಲ್ಲ ಸರ್. ಹಾ ಸರ್, ಏರಿಯಾದಲ್ಲಿ ಇರೋರು ಸರ್ಕಾರಿ ಶಾಲೆ ತಮ್ಮ ಮಕ್ಕಳನ್ನ ಕಳಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತ ಮೈಂಡ್ ಸೆಟ್ ನ ಸರ್ಕಾರನೇ ಕ್ರಿಯೇಟ್ ಮಾಡಿದೆ. ನೋಡಿದ್ರೆ ಸರ್, ಇವತ್ತು ನೀವು ಗವರ್ನಮೆಂಟ್ ಸ್ಕೂಲಿಗೆ ಹೋಗಿ ಸರ್, ನಾವು ಹೋಗಿ ಬರ್ತಾ ಇದ್ದಿಲ್ಲ ಸರ್. ಇಬ್ರು ಟೀಚರ್ ಇರ್ತಾರೆ. ಒಬ್ರು ಟೀಚರ್ ಸರ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಕೆಲಸ ಏನ್ ಗೊತ್ತಾ ಸರ್? ಬೆಳಿಗ್ಗೆ ಮೊಟ್ಟೆ ಬರುತ್ತೆ, ಬಾಳೆಹಣ್ಣು ಬರುತ್ತೆ. ಅವ್ರು ಇದನ್ನ ಫಿಲ್ ಮಾಡೋದೆ ಆನ್ಲೈನ್ ಅಲ್ಲಿ ಅವ್ರು ಹಾಕ್ಬೇಕು ಸರ್. ಇದನ್ನ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಿಮ್ ಶಾಲೆಯಿಂದ ಅದ್ ಬಂದಿಲ್ಲ ಅಂತ ಕಳಿಸ್ತಾರೆ. ಬಟ್ ಆದ್ರೆ ನಾವಿವಾಗ ಶೈಕ್ಷಣಿಕವಾಗಿ ಅಂತ ಕಲಿತಾಗ ಮಾತೃಭಾಷೆ ಕಲಿಕೆ ಬಹಳ ಮುಖ್ಯ. ಅದರ ಜೊತೆಗೇನೆ ಮುಂದುವರೆದು ಅಡ್ವಾನ್ಸ್ ನಾಲೆಜ್ ನಮಗ್ ಸಿಗೋದು ಎಲ್ಲಿ ಅಂತ ತಗೊಂಡ್ರೆ ಅದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಸಿಗಲ್ಲ. ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಆ ನಿಟ್ಟಿನಲ್ಲೇ ತಜ್ಞರು ಹೇಳುವಂತದ್ದು ಇವತ್ತು ಮಾತೃಭಾಷೆ ಜೊತೆಗೇನೆ ಇವತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟು ನಾಲೆಡ್ಜ್ ಇದೆ, ಅಷ್ಟು ವಿಸ್ತಾರವಾಗಿ. ಈ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ ಸರ್ಕಾರದ ಇಂಪ್ಲಿಮೆಂಟೇಶನ್ ಏನಿದೆ ಅದನ್ನ ಇವತ್ತು ಒಂದು ಡೆಮೋಕ್ರೆಟಿಕ್ ಪ್ರೊಸೆಸ್ ನ ಮೇಂಟೈನ್ ಮಾಡ್ಬೇಕು. ಈಗ ಅಲ್ಲಿ ತಜ್ಞರಾಗಿರ್ಬೋದು, ಪಾಲಕರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಇವ್ರಗಳ ಅಭಿಪ್ರಾಯ ಏನಿದೆ ಇದನ್ನ ತಗೊಂಡು ನಂತರ ತೀರ್ಮಾನಗಳನ್ನ ಸರ್ಕಾರ ಕೊಡಬೇಕು. ಅಲ್ಲಿ ನಮ್ಮ ವಿರೋಧ ಇದೆ ಸರ್. ಸರ್ಕಾರ ಯಾವ ರೀತಿಯಲ್ಲಿ ತಗೊಂಡೋಗಿದೆ ಆ ಕ್ರಮಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಇದು ಸಡನ್ ಆಗಿ ಇವಾಗ ಪರೀಕ್ಷೆ ಬೇರೆ ಬರಿತಾ ಇರೋ ಹಂತದಲ್ಲಿ ಏಕಾಏಕಿಯಾಗಿ ತೀರ್ಮಾನ ತಗೊಂಡು ಯಾವ್ದೇ ಚರ್ಚೆಗಳು ಮಾಡದಲ್ಲೇ ಮುಂದುವರಿಸುವಂತದ್ದು ಒಪ್ಪಿಗೆ ಇಲ್ಲ ಸರ್. ಅದಕ್ಕೆ ನಮ್ಮ ತೀವ್ರ ಖಂಡನೆ ಇದೆ. ಇದಕ್ಕೆ ಪ್ರಜಾತಾಂತ್ರಿಕವಾಗಿ ಯಾವ ಒಂದು ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕು ಅದನ್ನ ಸರ್ಕಾರ ಮಾಡಿಲ್ಲ, ಅದನ್ನ ಮಾಡ್ಬೇಕು. ಇದೊಂದು ನೀತಿಗೆ ಅಷ್ಟೇ ನಿಲ್ಲಲ್ಲ. ಈಗ ಆಲ್ರೆಡಿ KPS ಯೋಜನೆ ತಂದಿದೆ. ಏನ್ ಪಾಲಕರ ಜೊತೆ ಚರ್ಚೆ ಮಾಡೇನ್ ಅವ್ರೇನ್ ಕೂತು ತಂದಿಲ್ಲ, ಅವ್ರವ್ರಾಗೆ ತೀರ್ಮಾನ ತಗೊಂಡು ಮುಂದುವರಿಸ್ತಾ ಹೋಗ್ತಾ ಇದಾರೆ. ನೆಕ್ಸ್ಟ್ ಬರುವಂತದಲ್ಲಿ ಹಲವಾರು ವಿದ್ಯಾರ್ಥಿ ವಿರೋಧ ನೀತಿಗಳು ತರ್ಬೋದು ಇದೇ ಪ್ರೊಸೆಸ್ ನ ಫಾಲೋ ಮಾಡಿದ್ರೆ. ಅಲ್ಲಿ ನಮ್ಮ ಪ್ರಕ್ರಿಯೆ ಏನಿದೆ ಅದಕ್ಕೆ ನಮ್ಮ ತೀವ್ರ ವಿರೋಧ ಇದೆ.